ನಮಸ್ಕಾರ. ನಾನು ಶ್ರೀಧರ ಭಟ್, ಕೊಯಂಬತ್ತೂರಿನ ಸಿದ್ಧರ ಪೀಠ ಶಿವಯೋಗಿ ಶಿವರಾಜನ್ ನಡೆಸುವಂತಹ ಆ ಪೀಠದ ವಿದ್ಯಾರ್ಥಿ. ಇತ್ತೀಚೆಗೆ 4-5 ವಿಡಿಯೋಗಳನ್ನ ತಿರುಮಂದಿರಂನಿಂದ ಯೋಗದ ಬೇರೆ ಬೇರೆ ಆಯಾಮಗಳನ್ನ ತಿಳಿಸಿದ್ದೇನೆ. ಈಗ ನಾವಿವತ್ತು ಅಮರೀಧಾರಣ ಅಂತ ಕರಿತೇವೆ. ಅಂದ್ರೆ ಸೆಮೈನ್ ಎನರ್ಜಿಯನ್ನು ಟ್ರಾನ್ಸ್ಮಿಟ್ ಮಾಡೋದು, ಅಂದ್ರೆ ಟ್ರಾನ್ಸ್ಮಿಟೇಷನ್ ಯೋಗ ಅಂತೆಲ್ಲ ಅದನ್ನು ಕರೀತಾರೆ. ಯಾರಿಗೆ ಇದನ್ನು ಕಲಿಬೇಕು ಅವರು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮ ತರಗತಿಗಳು 5ರಿಂದ ಬೆಳಿಗ್ಗೆ 6 ಗಂಟೆವರೆಗೆ ಜರುಗುತ್ತಾರೆ. ಆಸಕ್ತರು ಇದನ್ನು ಕಲಿಬಹುದು. ಇದರಲ್ಲಿ ಬಹಳ ಪ್ರಧಾನವಾಗಿರುವಂಥದ್ದು ಆಸನಗಳು, ಪ್ರಾಣಾಯಾಮಗಳು, ಬಂಧಗಳು ಮತ್ತು ಮುದ್ರೆಗಳಿದೆ. ಇದು ಮಾಡಬೇಕಿದ್ರೆ ನಾವು ಬಹಳ ನಿರಂತರವಾಗಿ ಮಾಡಬೇಕಾಗ್ತಾ ಇದೆ. ಪ್ರತಿನಿತ್ಯ ಒಂದೇ ಸಮಯಕ್ಕೆ ಒಂದೇ ರೀತಿಯಲ್ಲಿ ನಿಶ್ಚಿತ ಸಮಯಕ್ಕೆ ಮಾಡಬೇಕು. ಆದರೆ ಅದು ತುಂಬಾ ಪರಿಣಾಮಕಾರಿಯಾಗಿರ್ತದೆ. ಇದರ ಹಂತಗಳನ್ನು ಹೇಗೆ ಅಂತ ನೋಡುವ ನಾವು. ಇದರಲ್ಲಿ ಒಂದು 7 ಯೋಗಾಸನಗಳಿದೆ, 7 ಯೋಗಾಸನಗಳಿದೆ, ಮತ್ತೊಂದು 6 ಪ್ರಾಣಾಯಾಮಗಳಿದೆ. ಯೋಗಾಸನಗಳು ನಾವು ಮಾಡಿರುವಂಥದ್ದೇ, ಆದ್ರೆ ಆ ಯೋಗಾಸನ ಮಾಡುವಾಗ ನಮಗೆಲ್ಲ ಗೊತ್ತಿರುವಂಥದ್ದು ಬಹಳ ಸುಲಭವಾದಂತಹ ಯೋಗಾಸನಗಳು. ಒಂದು ಸರ್ವಾಂಗಾಸನ ಇರಬಹುದು, ಒಂದು ಭುಜಂಗಾಸನ ಇರಬಹುದು, ಅಥವಾ ಕುಕ್ಕುಟಾಸನ ಇರಬಹುದು, ಶಕ್ತಿ ಚಾಲನ ಅಂತ ಒಂದು ಆಸನ ಇದೆ, ಹಾಗೆ ಗಜಾಸನ ಇದೆ. ಈ ಆಸನಗಳ ಜೊತೆಯಲ್ಲಿ ಪ್ರತಿನಿತ್ಯವೂ ಕೂಡ ಮುದ್ರೆ ಮತ್ತು ಧ್ಯಾನವನ್ನು ಮಾಡಬೇಕಾಗ್ತದೆ. ನಾವು ಈ ಮುದ್ರೆ ಧ್ಯಾನ ಮಾಡಬೇಕು. ಉದಾಹರಣೆಗೆ ಭುಜಂಗಾಸನ ಮಾಡುವಾಗ ಭುಜಂಗಿನಿ ಮುದ್ರಾ ಅಂತ ಇದೆ. ಇದನ್ನು ವಿಶೇಷವಾಗಿ ಅಭ್ಯಾಸ ಇರುವಂತವರಿಂದ ಕಲಿಬೇಕು, ಪುಸ್ತಕ ನೋಡಿ ಕಲಿಯಲಿಕ್ಕೆ ಆಗುವುದಿಲ್ಲ. ಹಾಗೆ ಅನುಭವಗಳು ಕೇವಲ ಒಂದೇ ವಾರದಲ್ಲಿ ನಮಗೆ ಅದರ ಅನುಭವ ವ್ಯಕ್ತ ಆಗ್ತದೆ. ಹಾಗೆ ಒಂದು ತಿಂಗಳು ಮಾಡಿದರೆ ಅದು ಪರಿಪೂರ್ಣವಾಗಿ ಟ್ರಾನ್ಸ್ಮಿಟೇಷನ್ ಯೋಗ, ನಾವು ಕುಂಡಲಿನಿ ಯೋಗ ಅಂತ ಕರೀತೇವೆ. ವೈಟಲ್ ಎನರ್ಜಿಯನ್ನು ಚಕ್ರಗಳ ಮೂಲಕ ಸಹಸ್ರಾರಕ್ಕೆ ಕೊಂಡೋಗುವಂತಹ ಒಂದು ಪ್ರಕ್ರಿಯೆ ಇದು. ಆಮೇಲೆ ನಾವು ಹೇಳಿದ ಹಾಗೆ ನಮ್ಗೆ ಗೊತ್ತಿರಬೇಕು, ಅಷ್ಟಾಂಗ ಯೋಗದಲ್ಲಿ ಹೋದಂತಹ ಎಲ್ಲ ಯಮ ನಿಯಮಗಳನ್ನು ಫಾಲೋ ಮಾಡಬೇಕು. ಒಂದು 10 ದಿವಸ ಇದನ್ನು ಪ್ರಾಕ್ಟೀಸ್ ಮಾಡಿದರೆ ಒಂದು ಹಂತ ಮುಗಿತಾರೆ. ಹಾಗೆ ಆ 10ನೇ ದಿವಸ 2ನೇ ಹಂತ, ಹಾಗೆ 3ನೇ ಹಂತ, 4ನೇ ಹಂತ. ಒಂದು ತಿಂಗಳಿನಲ್ಲಿ 40 ದಿವಸದಲ್ಲಿ ನಿಮಗೆ ಅದರ ಸ್ಪಷ್ಟವಾದಂತಹ ಅನುಭವ. 10 ದಿವಸದಲ್ಲಿ ಶರೀರದ ಬದಲಾವಣೆ ಆಗ್ತದೆ. ಅದರಲ್ಲಿ ನಾವು ಮಾಡುತ್ತಾ ಇರುವಂತದ್ದು ಏನು ಅಂತ ಒಂದು ಸೂಕ್ಷ್ಮವಾಗಿ ಹೇಳ್ತೇವೆ ನಾವು. ಆಸನ, ಉದಾಹರಣೆಗೆ ಭುಜಂಗಾಸನ ಮಾಡುತ್ತೇವೆ. ಭುಜಂಗಾಸನ ಮಾಡುವಾಗ ನಾವು ಮೂಲಬಂಧವನ್ನು ಮಾಡಬೇಕು. ಮೂಲಬಂಧದ ಜೊತೆಯಲ್ಲಿ ಅಶ್ವಿನಿ ಮುದ್ರೆಯನ್ನು ಮಾಡಬೇಕು. ಅಶ್ವಿನಿ ಮುದ್ರೆ ಜೊತೆಯಲ್ಲಿ ವಜ್ರೋಲಿ ಅಂತ ಹೇಳುವಂತಹ ಒಂದು ರೀತಿಯ ಪ್ರಕ್ರಿಯೆ ಇದೆ. ಆ ವಜ್ರೋಲಿ ಮಾಡಿದರೆ ಮಾಡಿದ ಆ ಕ್ಷಣವೇ ನಮಗೆ ಅನುಭವಗಳು ಮೇರುದಂಡದ ಮೂಲಕ, ಸುಷುಮ್ನಾದ ಮೂಲಕ ಚೈತನ್ಯ ಪ್ರವಹಿಸುವುದು ನಮ್ಮ ಅನುಭವಕ್ಕೆ ಬರ್ತದೆ. ಈ ಅನುಭವವನ್ನು ನಾವು ಪಡಿಬೇಕು ಅಂತಿದ್ರೆ ಮತ್ತೆ ಇದನ್ನು ಹೇಳಿಕೊಡುವಂತವರು ಶಿವಯೋಗಿ ಶಿವರಾಜ. ಅವರು ಯೋಗದ ಹಲವು ರೀತಿಯ ಆಯಾಮವನ್ನು ಅಧ್ಯಯನ ಮಾಡಿ, ಅಭ್ಯಾಸ ಮಾಡಿ ದೇಶ ವಿದೇಶಗಳೆಲ್ಲ ಹೋಗಿದ್ದಾರೆ. ಹಾಗೆ ಈ ಫೋನ್ ನಂಬರ್ ಇದೆ. ಈ ಫೋನ್ ನಂಬರಕ್ಕೆ ನೀವು ಕರೆ ಮಾಡಿ ನಿಮ್ಮ ತರಗತಿಗಳನ್ನು ಖಾತ್ರಿಪಡಿಸಿಕೊಳ್ಳಬಹುದು. ಹಾಗಾಗಿ ಅಮಲೀಧಾರಣವನ್ನು ನಾವು ಅಭ್ಯಾಸ ಮಾಡೋಣ. ನಮ್ಮ ಜೀವನದಲ್ಲಿ ತಕ್ಷಣ ಬದಲಾವಣೆಯನ್ನು ತರೋಣ ಅಂತ ಹೇಳ್ತಾ ನಮಸ್ಕಾರ. ಓಕೆ, ರೈಟ್. ಇನ್ನೂ ವಿವರಣೆಯನ್ನು ಬೇಕಿದ್ರೆ ಕೊಡ್ತೇನೆ. ಇದು ಏನಾಗ್ತದೆ ಅಂತ ಹೇಳಿದರೆ, ನಮ್ಮ ಶರೀರದಲ್ಲಿ ಈಗ ಒಂದು ಕಡೆಯಲ್ಲಿ ಒಂದು ಕೆರೆಯಲ್ಲಿ ನೀರುಂಟು, ಧಾರಾಳ ನೀರುಂಟು. ಅದು ಕೆರೆಯಲ್ಲಿ ಕೆಳಗಿರುವುದು. ಆ ನೀರನ್ನು ಕೃಷಿಗೆ ಯೋಗ್ಯವನ್ನಾಗಿ ಮಾಡುವುದು ಹೇಗೆ? ನಾವು ಆ ನೀರನ್ನು, ಅದಕ್ಕೆ ಯಂತ್ರಗಳ ಉಪಯೋಗ ಬೇಕು. ಹಾಗಾಗಿ ಇಲ್ಲಿ ಯೋನಿ ಚಕ್ರದಲ್ಲಿರುವಂತಹ ಚೈತನ್ಯವನ್ನು, ಯೋನಿ ಚಕ್ರದಲ್ಲಿರುವ ಚೈತನ್ಯ ಯಾವುದು? ಗೋನಾಡ್ ಸೆಂಟರ್ನಲ್ಲಿರುವ ಚೈತನ್ಯ ಯಾವುದು ನಮ್ಗೆ ಗೊತ್ತುಂಟು, ಶುಕ್ಲ. ಈ ಚೈತನ್ಯವನ್ನು, ಆ ತುಂಬಿರುವ ಚೈತನ್ಯವನ್ನು ಹಲವಾರು ಕ್ರಿಯೆಗಳ ಮೂಲಕ
ಕ್ರಿಯೆಗಳೆಂದರೆ ಫಾಲ್ಸ್ ಬ್ರೀದಿಂಗ್ ಅಂತ ಇದೆ, ಇನ್ನು ಗಜಾಸನ, ಗಜಪೃಷ್ಠಾಸನ ಅಂತ ಇದೆ. ಈ ಟೆಕ್ನಿಕ್ಗಳು ಅಂದ್ರೆ ಇಲ್ಲಿರುವಂತದ್ದು ಯಾವುದು? ಪರ್ಯಂಕ ಯೋಗದಲ್ಲಿ ಇಲ್ಲಿರುವಂತಹ ಚೈತನ್ಯ ಓಜಸ್ಸು. ಈ ಓಜಸ್ಸಲ್ಲಿ ಹೋಗ್ಬೇಕು. ಯೋಗಿಗೆ ಶಕ್ತಿ ಬೇಕಿದ್ರೆ ಈ ಓಜಸ್ಸನ್ನು ತೇಜಸ್ಸನ್ನಾಗಿ ಬದಲಾಯಿಸಬೇಕು. ಓಜಸ್ಸನ್ನು ತೇಜಸ್ಸನ್ನಾಗಿ ಬದಲಾಯಿಸುವಂತಹ ಈ ಕ್ರಿಯೆ, ಇದರಿಂದ ನಮ್ಮ ಬ್ರೈನ್ ಆಕ್ಟಿವಿಟಿ, ಯೋಗಿಗೆ ಆ ಚಿಂತನೆ ಮಾಡುವಂತ ಅದ್ಭುತವಾದಂತಹ ಮಾನಸಿಕ ಶಕ್ತಿ ಬೇಕು. ಬ್ರೈನ್ ಆಕ್ಟಿವಿಟಿ ಹೆಚ್ಚಾಗ್ತದೆ. ಹಾಗಿದ್ರೆ ಇಲ್ಲಿ ಕಡಿಮೆ ಮಾಡುವುದು ಯಾವುದು? ಸೆಕ್ಸ್ ಅನ್ನು ಕಂಪ್ಲೀಟ್ ಹೈಜಾಕ್ ಮಾಡುದಲ್ಲ, ಅದನ್ನು ಕಡಿಮೆ ಮಾಡಿ ಆ ಚೈತನ್ಯವನ್ನು ಬದಲಾಯಿಸಿ, ಆಗ ಏನಾಗ್ತದೆ? ಶರೀರ ಏನಾಗ್ತದೆ? ಶರೀರ ವಜ್ರ ಆಗ್ತದೆ. ವಜ್ರ ಅಂದ್ರೆ ಈಗ ಮಸಿ ಮತ್ತು ವಜ್ರದಲ್ಲಿರುವಂತಹ ಕೆಮಿಕಲ್ ಫಾರ್ಮ್ ಒಂದೇ. ಹಾಗಾಗಿ ನಮ್ಮ ಶರೀರ ವಜ್ರ ಸಮಾನ ಆಗ್ತದೆ. ಮಾತ್ರ ಅಲ್ಲ, ಕಾಯಕಲ್ಪವು ನಿರೋಗವಾದಂತಹ ಶರೀರವೂ ಆಗ್ತದೆ. ಹಾಗಾಗಿ ಇದನ್ನೆಲ್ಲವನ್ನು ನಮಗೆ ಕಲಿಬೇಕು ಅಂತಿದ್ರೆ ನಮ್ಮ ಶಿವಯೋಗಿ ಶಿವರಾಜನನ್ನು ಸಂಪರ್ಕಿಸಿ. ನಮಸ್ಕಾರ.